ಉತ್ತಮ ನಾಯಕತ್ವ ಹೊಂದಿರಬೇಕು. ಯಾವುದೇ ಶಿಕ್ಷಕನ ಇರಲಿ ಉತ್ತಮ ನಾಯಕತ್ವ ಹೊಂದಿರಬೇಕು ಅವರು. ಆಮೇಲೆ ಮುಖ್ಯವಾಗಿ ತಾಳ್ಮೆ ಇರಬೇಕು. ತಾಳ್ಮೆ ಇರದೇ ಇದ್ರೆ ಸೊ ಅವರು ಶಿಕ್ಷಕ ಆಗಿ ಸಾಧ್ಯನೇ ಇಲ್ಲ. ಈಗ ಯಾವುದೇ ವಿದ್ಯಾರ್ಥಿಗಳು ಸಡನ್ಲಿ ಅವ್ರು ಏನಾಗುತ್ತಾ ಮಿಸ್ಟೇಕ್ಸ್ ಆಗ್ತಿರುತ್ತೆ. ಸೊ ಸಡನ್ಲಿ ಹೊಡೆಯೋದಲ್ಲ ಅವ್ರಿಗೆ, ನಾವೇನ್ ಮಾಡ್ಬೇಕು, ಅವ್ರಿಗೆ ತಿಳಿಸಿ ಹೇಳ್ಬೇಕು. ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಏನಿರ್ಬೇಕು, ಇಲ್ಲಿ ತಾಳ್ಮೆ ಇರ್ಬೇಕಂತ ಇರುತ್ತೆ. ಸೊ ಆಳವಾದ ವಿಶ್ವಾಸ ಹಾಗೂ ಧನಾತ್ಮಕ ಚಿಂತನೆ ಇರ್ಬೇಕಂತ ಹೇಳ್ತೀವಿ ನಾವು. ಸೊ ಅಂದ್ರೆ ಆಳವಾದ ವಿಶ್ವಾಸ ಅಂದ್ರೆ ಎಂತೆ ಒಂದು ಸನ್ನಿವೇಶ ಬರಲಿ ಅದು ಯಾವ ತರ ನಾವು ಹೌ ಟು ಫೇಸ್ ಎನಿ ಪ್ರಾಬ್ಲಮ್ ವಾಟ್ ಎವರ್ ಇಟ್ ಮೇ ಬಿ, ಸೊ ಅದನ್ನ ಸಾಲ ಮಾಡ್ತೀವಿ ಅಂತ ಮತ್ತೆ ಏನಿರ್ಬೇಕು, ಒಂದು ಆತ್ಮವಿಶ್ವಾಸ ಇರ್ಬೇಕಂತ ಅರ್ಥ. ಸೊ ಇನ್ನೊಂದು ದಯ ಮತ್ತು ಕಾಳಜಿ ಇರ್ಬೇಕು. ಸೊ ದಯ ಮತ್ತು ಕಾಳಜಿ ಅಂತ ಬಂದ್ರೆ ವಿದ್ಯಾರ್ಥಿಗಳ ಮೇಲೆ ಅಪಾರವಾದ ಕಾಳಜಿ ಇರ್ಬೇಕು ನಾವು. ಅಂದ್ರೆ ಸ್ವಂತ ಮಕ್ಕಳ ತರ ನಾವೇನ್ ಮಾಡ್ಬೇಕು, ಅವ್ರನ್ನ ಟ್ರೀಟ್ ಮಾಡ್ಬೇಕಂತ. ಸೊ ನಾನು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವ ತರ ಇದಾರೆ, ಸೊ ಅದೇ ತರ ಸರ್ಗಳು ಇದರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೂವರಲ್ಲಿ ಫಸ್ಟ್ ಹೇಳ್ಬೇಕಂದ್ರೆ ಯಾರಂದ್ರೆ ಭೀಮರಾವ್ ಸರ್ ಹೇಳ್ಬೇಕಂದ್ರೆ, ಸೊ ಸರ್ ನೀವು ನಮ್ಮ ಊರಿನ ಆಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಆಯ್ತು ABCD ಏನು ಬಂದಿದ್ದ ನಮಗೆ ಅಂದ್ರೆ ಚೆನ್ನಾಗಿದ್ದೀವಿ ನಾವು. ಸೊ ಅಂದ್ರೆ ಒಂದು ಮೂರ್ತಿಯನ್ನ ನೀವು ಮಾಡ್ರಿ ಸರ್, ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು. ಸೊ ಮತ್ತೆ ಇನ್ನೊಂದು ಇವರು ಯಾವ ತರ ಹೇಳ್ಬೇಕಂದ್ರೆ ಆಧುನಿಕ ಅಂಬೇಡ್ಕರ್ ಅಂತ ಹೇಳ್ಬೋದು ಇವ್ರನ್ನ. ಸೊ ಅಂಬೇಡ್ಕರ್ಗೆ ಯಾವ ತರ ಎಲ್ಲ ಒಂದು ವಿಶ್ವವಿದ್ಯಾಲಯ ಅಧ್ಯಯನ ಮಾಡಿದ್ರು, ಯಾವ ತರ ಒಂದು ಆಳವಾದ ಒಂದು ಜ್ಞಾನ ಹೊಂದಿದ್ರು, ಎಲ್ಲ ಒಂದು ಕಲೆ ಹೊಂದಿದ್ರು, ಆ ಒಂದು ಎಲ್ಲ ಒಂದು ಕಲೆ ಅವ್ರ ಹತ್ರ ಇತ್ತು ಅಂತ ಹೇಳ್ಬೋದು. ಸೊ ಇನ್ನೊಂದು ಅವರು ಯಾವುದೇ ಒಂದು ವಿಷಯದಲ್ಲಿ ಸೊ ಯಾಕೆ ಬರುತ್ತೆ ಅದು ಯಾವ ತರ ಎದುರಿಸ್ಬೇಕಂತ ಪ್ರತಿಯೊಬ್ಬರಿಗೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಯಾವುದೇ ಸಮಯದಲ್ಲಿ ಹೋದ್ರು ಸರ್ ಹೇಳ್ತಾ ಇದ್ರು, ಕುಗ್ಗು ಬೇಡ, ಯಾವತ್ತು ಸೋಲ್ ಬೇಡ.